ದೇವರಿಗೆ ಮಹಿಮೆ ಉಂಟಾಗಲಿ. ಮತ್ತೊಂದಾವೃತ್ತಿ ಈ ಸಂದೇಶವನ್ನು ಆಲಿಸಲು ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸುತ್ತೇನೆ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವ ಯೇಸು ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ. ನಾವು ನಿಮ್ಮ ಜೀವಳ ವಾಕ್ಯವನ್ನು ಧ್ಯಾನಿಸಲಿಕ್ಕಿರುವಾಗ ಕೇಳುವರೆಲ್ಲರೊಂದಿಗೆ ಮಾತನಾಡು. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಇಂದು ನಾವು ಹೊಸ ಸಂದೇಶವನ್ನು ಆಲಿಸಲಿಕ್ಕಿದ್ದೇವೆ. ಈ ದಿನದ ಸಂದೇಶದ ಹೆಸರು ಹೀಗಿದೆ: ಲಾಕ್, ಬೀಗ. ನಾವೆಲ್ಲರೂ ನಮ್ಮ ಮನೆಗಳಿಗೆ ಬೀಗವನ್ನು ಹಾಕ್ತೇವೆ. ನಮ್ಮ ಸೂಟ್ ಕೇಸ್ಗಳಿಗೆ, ನಮ್ಮ ಕಬಾಡ್ಗಳಿಗೆ, ನಾವು ಅಮೂಲ್ಯವಾಗಿರ್ತಕ್ಕಂಥ ವಸ್ತುಗಳಿಗೆ ಲಾಕ್ ಹಾಕ್ತೇವೆ, ಬೀಗ ಹಾಕ್ತೇವೆ. ಅದೇ ಬೀಗದ ಬಗ್ಗೆ ನಾವಿಂದು ಮಾತಾಡಲಿಕ್ಕಿದ್ದೇನೆ. ಯಾಕೆ ಈ ದಿನ ಲಾಕ್ ಎಂಬ ಒಂದು ವಿಷಯವನ್ನು ಸಂದೇಶವಾಗಿ ನಾನು ಆಯ್ಕೆ ಮಾಡಿಕೊಂಡಿದ್ದೇನೆಂದರೆ, ನಾನು ಬೆಳಗಿನ ಜಾವ 5 ಗಂಟೆಗೆ ಎದ್ದು ಪ್ರಾರ್ಥಿಸುವಂಥ ಸಮಯದಲ್ಲಿ ಅನೇಕ ವಿಷಯಗಳಿಗೋಸ್ಕರ ಪ್ರಾರ್ಥಿಸ್ತಾ ಹಾಗೆ ನನ್ನ ಹಾಸಿಗೆ ಮೇಲೆ ನಾನು ಕೂತಿರುವಾಗ ಪ್ರಾರ್ಥನೆಯಲ್ಲಿ ಒಂದು ಶಬ್ದ ನನ್ನ ಅಂತರಾಳದಲ್ಲಿ ಬಂತು. ಅದು ಯಾವುದೆಂದರೆ ಲಾಕ್ ಅಂತ. ನಾನು ಆಲೋಚಿಸ್ತಾ ಇದ್ದೆ, ನನ್ನ ಎಲ್ಲ ಪ್ರಾರ್ಥನೆ ನಾನು ಮಾಡ್ತಾ ಇರುವಂಥ ಸಮಯದಲ್ಲಿ ಏಕೆ ಈ ಥರ ಲಾಕ್ ಎಂಬತಕ್ಕಂಥ ಶಬ್ದ ನನ್ನೊಳಗೆ ಕೇಳಿಸ್ತಾ ಇದೆಯಲ್ಲ ಅಂತ ಹೇಳಿ ನಾನು ಅವಲೋಕಿಸ್ತಾ ಇದ್ದೆ. ಹಾಗೆ ಅವಲೋಕಿಸುವಾಗ ನನಗೆ ಬಂದಂಥ ವಿಷಯ, ನಾನು ಮಾಡುವಂಥ ಎಲ್ಲ ಪ್ರಾರ್ಥನೆಗಳಿಗೆ ದೇವರು ಉತ್ತರವನ್ನು ಕೊಡದೆ ಲಾಕ್ ಮಾಡಿದ್ದಾನೆ ಎಂಬುದಾಗಿ ನಾನು ಅರ್ಥ ಮಾಡಿಕೊಂಡೆ. ಅಂದರೆ ನಮ್ಮ ಜೀವಿತಗಳಲ್ಲಿ ಅನೇಕ ವಿಷಯಗಳಿಗಾಗಿ ಏನಾಗಿದೆಯಪ್ಪ ಅಂದರೆ ನಾವು ಲಾಕ್ ಮಾಡಲ್ಪಟ್ಟಿದ್ದೇವೆ. ಲಾಕ್ ಅಂತಂದರೆ ಇದರ ಅರ್ಥ ಏನಪ್ಪ ಅಂತಂದರೆ ಮುಚ್ಚಿ ಸುರಕ್ಷಿತವಾಗಿ ಇಡ್ತಕ್ಕಂಥದ್ದು, ಮುಚ್ಚಿ ಸುರಕ್ಷಿತವಾಗಿ ಕಾಯುವಂಥದ್ದು. ದೇವರು ನಮ್ಮನ್ನು ಕಾಯುವುದಕ್ಕೋಸ್ಕರ, ನಮ್ಮ ಸುರಕ್ಷತೆಗಾಗಿ ನಾವು ಕೇಳಿದ್ದ ಎಲ್ಲವನ್ನೂ ಕೊಡದೆ ಅನೇಕ ವಿಷಯಗಳಲ್ಲಿ ನಮ್ಮನ್ನು ದೇವರು ಲಾಕ್ ಮಾಡಿಟ್ಟಿದ್ದಾನೆ. ಕಾರಣ ಇಷ್ಟೇ, ನಮ್ಮ ಸುರಕ್ಷತೆಯೇ ಉದ್ದೇಶ. ನಮ್ಮ ಸುರಕ್ಷತೆ ಉದ್ದೇಶದಿಂದ ಆತನು ಇವತ್ತು ನಮ್ಮನ್ನು ಲಾಕ್ ಮಾಡಿಟ್ಟಿದ್ದಾನೆ. ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ಏನಾಗಿದ್ದೇವೆ ಅಂದರೆ ದೇವರ ಹಸ್ತದಿಂದ ಲಾಕ್ ಆಗಿದ್ದೇವೆ. ಅನೇಕ ಸಾರಿ ನಾವು ಅನೇಕ ವಿಷಯಗಳಿಗೋಸ್ಕರ ಪ್ರಾರ್ಥಿಸ್ತೇವೆ. ನಮಗೆ ಅದು ಬೇಕು, ಅದು ಹಾಗೆ ಮಾಡು, ಇದು ಹೀಗೆ ಮಾಡು ಅಂತೇಳಿ ಅನೇಕ ವಿಚಾರಗಳಿಗಾಗಿ, ಅನೇಕ ಸಮಸ್ಯೆಗಳಿಗಾಗಿ, ಅನೇಕ ಸಂಗತಿಗಳನ್ನು ದೇವರ ಸನ್ನಿಧಿಯಲ್ಲಿಟ್ಟು ನಾವು ಪ್ರತಿಯೊಬ್ಬರು ಪ್ರಾರ್ಥಿಸುತ್ತೇವೆ. ಆದರೆ ನಾವು ಪ್ರಾರ್ಥಿಸಿದ ಎಲ್ಲ ಮನವಿಗಳಿಗೆ ಉತ್ತರವನ್ನು ನಾವು ಸಿಗದೆ ಅನೇಕ ಸಾರಿ ನಿರಾಸೆಗಳಿಗೆ, ದುಃಖಗಳಿಗೆ ಒಳಗಾಗ್ತೇವೆ, ನೋವುಗಳಿಗೆ ಒಳಗಾಗ್ತೇವೆ, ಕಣ್ಣೀರಿಗೆ ಒಳಗಾಗ್ತೇವೆ. ಹಾಗೆ ಆಗಿರ್ತಕ್ಕಂಥ ದೇವಜನರಿಗೆ ಇವತ್ತು ಸ್ವಾಮಿ ಹೇಳ್ತಕ್ಕಂಥ ಮಾತು, ನಿನ್ನ ಪ್ರಾರ್ಥನೆಗೆ, ನಿನ್ನ ಕಣ್ಣೀರಿಗೆ, ನಿನ್ನ ಸಂಕಷ್ಟಕ್ಕೆ ಇನ್ನೂ ಉತ್ತರ ಸಿಗದೆ ಇರಲಿಕ್ಕೂ ಸಹ ಒಂದು ಕಾರಣ ಇದೆ. ನೀನು ಕೇಳಿದ್ದೆಲ್ಲವನ್ನು ನಿನಗೆ ಕೊಡದೆ ನಾನು ಅವುಗಳನ್ನು ಲಾಕ್ ಮಾಡಿದ್ದೇನೆ. ಕಾರಣ ನಿನ್ನ ಸಂರಕ್ಷಣೆಗಾಗಿ, ನಿನ್ನ ಉಳಿವಿಗಾಗಿ, ನಿನ್ನ ಅಭಿವೃದ್ಧಿಗಾಗಿ, ನಿನ್ನ ಕ್ಷೇಮಕ್ಕಾಗಿ ನೀನು ಕೇಳಿದ್ದೆಲ್ಲವನ್ನು ಕೊಡದೆ ಅವುಗಳನ್ನು ಭದ್ರಪಡಿಸಿ ಮುಚ್ಚಿಟ್ಟಿದ್ದೇನೆ ಎಂಬತಕ್ಕಂಥ ಮಾತು. ತಕ್ಕ ಸಮಯ ಬರುವಾಗ, ದೇವರ ಸಮಯ ಬರುವಾಗ ದೇವರು ನಾವು ಕೇಳಿದ್ದೆಲ್ಲವನ್ನ ಕೊಡ್ತಕ್ಕಂಥವನಾಗಿದ್ದಾನೆ. ಆದ್ದರಿಂದ ನಾವು ದುಃಖ ಪಡುವಂಥದ್ದು, ವೇದನೆಗೆ ಒಳಗಾಗ್ತಕ್ಕಂಥ ಅವಶ್ಯಕತೆ ಇಲ್ಲ. ದೇವರು ನಮ್ಮ ಜೀವಿತದಲ್ಲಿ ಯಾವ ಸಂಗತಿಗಳನ್ನು ಲಾಕ್ ಮಾಡಿ ಭದ್ರಪಡಿಸಿದ್ದಾನೋ ಅವುಗಳಿಗೋಸ್ಕರ ನಾವು ಹೊರಗುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅವು ಸಂರಕ್ಷಿಸಲ್ಪಟ್ಟಿರ್ತಕ್ಕಂಥದ್ದು, ಅವು ಮುಚ್ಚಿಡಲ್ಪಟ್ಟಿರ್ತಕ್ಕಂಥದ್ದು, ಅದು ದೇವರ ಕೈಯಲ್ಲಿರ್ತಕ್ಕಂಥದ್ದು. ನಮ್ಮ ಆಶೀರ್ವಾದಕ್ಕಾಗಿ, ನಮ್ಮ ಏಳಿಗೆಗಾಗಿಯೇ ಅದು ಆಗಿದೆ ಎಂಬುದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಅದರಿಂದ ನಾವು ದೇವರಿಗಾಗಿ ಕಾಯುವ ಮೂಲಕ, ದೇವರಿಗೆ ಸಮಯ ಕೊಡೋದ್ರ ಮೂಲಕ, ದೇವರಿಗೆ ನಮ್ಮನ್ನೇ ನಾವು ಒಪ್ಪಿಸಿ ಬಿಡೋದ್ರ ಮೂಲಕವಾಗಿ ನಾವು ಆತನನ್ನು ಎದುರು ನೋಡಬೇಕಾಗಿದೆ. ಎಲ್ಲವನ್ನ ಆತನು ಶುಭಕರವಾಗಿ ಮಾಡಲಿಕ್ಕಿದ್ದಾನೆ ಎಂಬ ನಂಬಿಕೆ, ವಿಶ್ವಾಸದೊಂದಿಗೆ ನಾವು ಮುಂದೆ ಹೋಗಬೇಕಾಗಿದೆ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ನೋಡ್ತೇವೆ. ಪ್ರಕಟಣೆ 3ನೇ ಅಧ್ಯಾಯ 7ನೇ ವಚನದಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ: ಫಿಲದೆಲ್ಫಿಯಲ್ಲಿರುವ ಸಭೆಯ ದೂತನಿಗೆ ಬರೆ, ಪರಿಶುದ್ಧನೂ ಸತ್ಯವಂತನೂ ದಾವಿದನ ಬೀಗದ ಕೈ ಉಳ್ಳವನು, ಯಾರು ತೆಗೆಯದಂತೆ ಮುಚ್ಚುವವನೂ ಆಗಿರುವ ಆತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು ಎಂಬುದಾಗಿ. ಅಂದರೆ ಯಾರು ತೆಗೆಯದಂತೆ ಮುಚ್ಚುವವನು, ಯಾರು ಮುಚ್ಚದಂತೆ ತೆಗೆಯುವವನು ಆಗಿರುವ ಆತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು. ಇವತ್ತು ನಮ್ಮ ಕೃತ್ಯಗಳನ್ನ ದೇವರು ಬಲ್ಲವನಾಗಿದ್ದಾನೆ.
ಯಾವ ವಿಷಯಗಳನ್ನು ಯಾವ ದಿನದಲ್ಲಿ ತೆರೀಬೇಕಾಗಿದೆ ಎಲ್ಲವೂ ಆತನ ಕೈಯಲ್ಲಿ ಒಳಪಟ್ಟಿದೆ. ಆದ್ದರಿಂದ ನಾವು ಆ ವಿಷಯಗಳನ್ನೆಲ್ಲವನ್ನ ದೇವರ ಹಸ್ತಕ್ಕೆ ಒಪ್ಪಿಸಬೇಕಾಗಿದೆ. ಇನ್ನೊಂದು ವಚನ ಇದೇ ಪ್ರಕಟಣೆ 3:20 ಈ ರೀತಿಯಾಗಿ ನೋಡುತ್ತೇವೆ. ಇಗೋ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು ಎಂಬುದಾಗಿ ದೇವರು ಇವತ್ತು ಅನೇಕರಿಗೆ ಕರೀತಾ ಇದ್ದಾನೆ. ನಿಮ್ಮ ಹೃದಯ ಎಂಬ ಬಾಗಿಲುಗಳನ್ನ ತೆರೆಯಿರಿ, ನಾನು ನಿಮ್ಮ ಒಳಗೆ ಬರ್ತೇನೆ ಎಂಬುದಾಗಿ. ಆದ್ರೆ ಅನೇಕರು ಏನ್ ಮಾಡಿದ್ದಾರೆ ಅಂದ್ರೆ ತಾವೇ ದೇವರಿಗೆ ಸ್ಥಳ ಕೊಡದೆ ಲಾಕ್ ಮಾಡ್ಕೊಂಡಿದ್ದಾರೆ, ದೇವರಿಗೆ ಸ್ಥಳವನ್ನು ಕೊಡ್ತಾ ಇಲ್ಲ. ಆದ್ದರಿಂದ ಅವರ ಜೀವಿತಗಳಲ್ಲಿ ದೇವರ ಮಹಿಮೆಯನ್ನ, ದೇವರ ಕಾರ್ಯಗಳನ್ನು ಅವರು ಕಾಣದೇ ಇದ್ದಾರೆ. ಆದ್ದರಿಂದ ಇವತ್ತು ಒಂದು ವೇಳೆ ನಾವಿನ್ನೂ ದೇವರಿಗಾಗಿ ನಮ್ಮ ಹೃದಯಗಳನ್ನ ತೆರೆದು ಕೊಡದೇ ಇರೋದಾದ್ರೆ ಇವತ್ತೇ ನಮ್ಮ ಹೃದಯಗಳನ್ನ ದೇವರಿಗೆ ತೆರೆದು ಕೊಡೋಣ. ದೇವರಿಗೆ ನಮ್ಮ ಹೃದಯದ ಸ್ಥಳ ಕೊಡೋಣ. ದೇವರೇ ನನ್ನಲ್ಲಿ ಕಾರ್ಯ ಮಾಡು, ನನ್ನಲ್ಲಿ ವಾಸಿಸು, ನಿನ್ನ ಕೃತ್ಯಗಳನ್ನ ನನ್ನ ಜೀವನದಲ್ಲಿ ನೋಡ್ಲಿಕ್ಕಾಗುವಂತೆ ಕೃಪೆ ಮಾಡು ಎಂಬುದಾಗಿ ಆತನಿಗೆ ನಮ್ಮ ಹೃದಯಗಳನ್ನ ತೆರೆದು ಆತನನ್ನ ನಾವು ಸ್ವಾಗತಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಮುಂದುವರಿಸಿ ಇನ್ನೊಂದು ವಚನವನ್ನು ನಾವು ನೋಡುವಾಗ ಯೋಹಾನನ ಬರೆದ ಸುವಾರ್ತೆ 10ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ, ನಾನೇ ಆ ಬಾಗಲು, ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು, ಹೊರಗೆ ಬರುವನು, ಮೇವನ್ನ ಕಂಡುಕೊಳ್ಳುವನು. ಇಲ್ಲಿ ಯೇಸು ಸ್ವಾಮಿ ಹೇಳ್ತಕ್ಕಂಥ ಮಾತು ನಾನೇ ಬಾಗಿಲು ಅಂತ ಹೇಳಿ, ಅಂದ್ರೆ ಎಲ್ಲಾ ವಿಷಯಗಳಲ್ಲಿ ನಮ್ಮ ಜೀವಿತದಲ್ಲಿ ದೇವರ ಮೂಲಕವಾಗಿಯೇ ನಾವು ಹೋಗುವಾಗ ನಾವು ಸುರಕ್ಷಿತವಾಗಿರ್ತೇವೆ. ನಮಗೆ ಬೇಕಾಗಿರುವಂತ ಎಲ್ಲವನ್ನ ಆತನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಅಲ್ಲಿ ವಚನದ ಕೊನೆಯ ಭಾಗದಲ್ಲಿ ನೋಡ್ತೇವೆ, ಮೇವನ್ನ ಕಂಡುಕೊಳ್ಳುವನು. ಮೇವನ್ನ ಎಂಬುದಾಗಿ ನೋಡುವಾಗ ನಮ್ಮ ಅಗತ್ಯತೆಗಳನ್ನ ಆತನು ಪೂರೈಸ್ತಕ್ಕಂಥವನಾಗಿದ್ದಾನೆ, ನಮಗೆ ಬೇಕಾಗಿರೋವುಗಳನ್ನ ಕೊಡುವಾತನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದರಿಂದ ಇವತ್ತು ನೀವು ಎಂತೆಂಥ ವಿಷಯಗಳಿಗೆ, ಯಾವ್ಯಾವ ವಿಷಯಗಳಿಗೆ ಲಾಕ್ ಆಗಿದ್ದೀರೋ ಅದೆಲ್ಲವೂ ಸಹ ಆಗಿದೆ. ಅದರಿಂದ ನೀವು ಕೊರಗುವಂತ ಅವಶ್ಯಕತೆ ಇಲ್ಲ. ಈ ಸಂದೇಶದ ಸಾರಾಂಶ ಇಷ್ಟೇನೆ. ನಮ್ಮ ಜೀವಿತದಲ್ಲಿ ಕೆಲವು ಬಾಗಲುಗಳು ಮುಚ್ಚಲ್ಪಟ್ಟಂತೆ ಕಾಣುತ್ತವೆ, ಅವುಗಳ ಮೇಲೆ ಬೀಗ ಹಾಕಲ್ಪಟ್ಟಿದೆ ಎಂದು ನಾವು ಬೇಸರ ಪಡುತ್ತೇವೆ. ಆದರೆ ಆ ಬೀಗ ಮಾನವನಿಂದಲ್ಲ, ದೇವರಿಂದ ಆಗಿದ್ದರೆ ಅದು ನಮ್ಮ ರಕ್ಷಣೆ ಮತ್ತು ನಮ್ಮ ಹಿತಕ್ಕಾಗಿ. ದೇವರು ಸಮಯ ಬಂದಾಗಲೇ ಬೀಗ ತೆಗೆಯುತ್ತಾನೆ. ಅವನು ತೆರೆದ ಬಾಗಲನ್ನ ಯಾರು ಮುಚ್ಚಲಾರರು, ಅವನು ಹಾಕಿದ ಬೀಗವನ್ನ ಯಾರು ತೆರೆಯಲಾರರು. ಆದುದರಿಂದ ಆತರ ಪಡದೆ ನಂಬಿಕೆಯಿಂದ ದೇವರ ಸಮಯಕ್ಕಾಗಿ ಕಾಯೋಣ. ದೇವರ ಕೈಯಲ್ಲಿರುವ ಬೀಗವೇ ನಮ್ಮ ಭದ್ರತೆ. ಆದ್ದರಿಂದ ನಮ್ಮನ್ನು ನಾವು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡೋಣ. ನಮ್ಮ ಬೀಗದ ಕೈ ದೇವರ ಹತ್ತಿರ ಇರುವವರೆಗೆ ನಾವು ಸುರಕ್ಷಿತವಾಗಿರುತ್ತೇವೆ. ಆದ್ದರಿಂದ ನಮ್ಮ ಎಲ್ಲ ಸ್ಥಿತಿಯನ್ನ ಕರ್ತನಿಗೆ ಒಪ್ಪಿಸಿಕೊಟ್ಟು, ಸ್ವಾಮಿ ನನ್ನನ್ನು ನೀ ನಿಯಂತ್ರಿಸು, ನಿನ್ನ ಕಾರ್ಯಗಳನ್ನು ನೋಡ್ಲಿಕ್ಕೆ ಕೃಪೆ ಮಾಡು ಎಂಬುದಾಗಿ ನಮ್ಮ ಎಲ್ಲ ಸಂಗತಿಗಳನ್ನು ದೇವರು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವ ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ಹೌದು ಸ್ವಾಮಿ, ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರ್ತಕ್ಕಂಥ ಅನೇಕರು ಸ್ವಾಮಿ, ಅನೇಕ ವಿಷಯಗಳಲ್ಲಿ ಕರ್ತನೆ ಅವರು ಲಾಕ್ ಮಾಡಲ್ಪಟ್ಟಿದ್ದಾರೆ. ಕಾರಣ ಅವರ ಆಶೀರ್ವಾದಕ್ಕಾಗಿ, ಅವರ ಅಭಿವೃದ್ಧಿಗಾಗಿ, ಅವರ ಒಳಿತಿಗಾಗಿ ಅನೇಕ ಸಂಗತಿಗಳನ್ನ ನೀವು ಕರ್ತನೆ ಬೀಗ ಹಾಕಿ ಭದ್ರಪಡಿಸಿದ್ದೀರಿ. ಅವುಗಳನ್ನ ತಕ್ಕ ಸಮಯದಲ್ಲಿ ತೆರೀಲಿಕ್ಕಿದ್ದೀರಿ. ಅವುಗಳ ಮೂಲಕವಾಗಿ ದೊಡ್ಡ ಕಾರ್ಯವನ್ನು ಮಾಡಲಿದ್ದೀರಿ ಸ್ವಾಮಿ. ಅದಕ್ಕಾಗಿ ನನಗೆ ಸ್ತೋತ್ರ. ಅಂತ ನಂಬಿಕೆ ವಿಶ್ವಾಸದೊಂದಿಗೆ ನಿನ್ನ ಸನ್ನಿಧಿಯಲ್ಲಿ ತಾಳ್ಮೆಯಂತ ಕಾಯುವಂತ ಮನಸ್ಸನ್ನ ಎಲ್ಲರಿಗೂ ಅನುಗ್ರಹಿಸು. ಎಲ್ಲರ ಕಣ್ಣೀರು, ಕಷ್ಟ, ನೋವು, ಸಂಕಟಗಳಿಂದ ಬಿಡುಗಡೆ ಮಾಡು. ನಿನ್ನ ಸತ್ಯದಲ್ಲಿ ನಡೆಯುವಂತೆ ನಿನ್ನ ಆತ್ಮನ ಸಹಾಯ ಕೊಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಈ ರೀತಿಯಾಗಿರುವ ಸಂದೇಶವನ್ನು ಆಲಿಸಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.